ಪ್ರೀತಿ ಕಡಿಮೆ ಆಗ್ತಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾನು ಹೇಳುವಂತ 5 ಲಕ್ಷಣಗಳು ತುಂಬಾ ಮುಖ್ಯ ಇರುತ್ತೆ. ಯಾವ್ದೋ ಒಂದು ಲಕ್ಷಣ ನೋಡ್ಬಿಟ್ಟು ಜಡ್ಜ್ಮೆಂಟ್ ತಗೊಂಡ್ಬಿಡ್ಬೇಡಿ. ಅಂಡ್ ಸಿಚುವೇಶನ್ ನೋಡಿನೂ ಕೂಡ ತಗೊಂಡ್ಬಿಡ್ಬೇಡಿ. ಸೊ ಕಂಪ್ಲೀಟ್ ಆಗಿ ಈ ಒಂದು ಪ್ರೀತಿ ಕಡಿಮೆ ಆಗಿದೆ ಅನ್ಕೋಬೇಕು ಅಂತ ಹೇಳಿದ್ರೆ, ಅವ್ರ ಸಿಚುವೇಶನ್ ಎಷ್ಟಿಂದ ನಡ್ಕೊಳ್ತಿದ್ದಾರೆ, ಎಷ್ಟು ವರ್ಷದಿಂದ ಹೆಂಗ್ ಮಾಡ್ತಿದ್ದಾರೆ, ಪರ್ಪಸ್ಫುಲಿನ ಇದೆಲ್ಲ ತಿಳ್ಕೊಂಡು ನೀವು ಪ್ರೀತಿ ಕಡಿಮೆ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾವ್ದೋ ಒಂದು ಪಾಯಿಂಟ್ ಇದೆ ಅನ್ಕೊಂಡ್ಬಿಟ್ಟು ಅವ್ರಿಗೆ ಆ ಟೈಟ್ಲ್ ಕೊಡ್ಬೇಡಿ ನಿಮ್ಮ ಪಾರ್ಟ್ನರ್ಗೆ. ಓಕೆ, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೊಂದು ಕ್ಲಿಯರ್ ಇನ್ಫಾರ್ಮೇಶನ್, ಅದು ನಿಮ್ಗೆ ಒಂದು ಮೋಟಿವೇಶನ್ ಆಗಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂದ್ರೆ ಟಚ್ ನ ಅವಾಯ್ಡ್ ಮಾಡ್ತಾರೆ. ನೋಡಿ, ಆಲ್ರೆಡಿ ಒಂದು ಬೆಸ್ಟ್ ರಿಲೇಶನ್ಶಿಪ್ ಇರುತ್ತೆ, ಬಟ್ ಅಲ್ಲಿ ಇಬ್ಬರು ಮಧ್ಯನೂ ಮೊದ್ಲಿನ ತರ ಇರ್ಲಿಕ್ಕೆ ಆಗ್ತಿಲ್ಲ ಇವಾಗ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಟಚ್ ನ ಅವಾಯ್ಡ್ ಮಾಡ್ತಾರೆ, ಕ್ಲೋಸ್ನೆಸ್ ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ನೀವು ಇರಿಟೇಟ್ ಆಗ್ತೀರಾ ಟಚ್ ಮಾಡ್ಬೇಕಾದ್ರೆ, ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ. ಸೊ ಮೊದಲನೇ ಲಕ್ಷಣ ಅದು ಆಕ್ಚುಲಿ ಏನಂದ್ರೆ, ಯಾವ ವ್ಯಕ್ತಿ ಹೆಲ್ತ್ ಕಂಡೀಷನ್ಸ್ ಮತ್ತೊಂದು ಇನ್ನೊಂದು ಇದ್ದಾಗ, ಅಥವಾ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಿದೆ ಅಂದಾಗ ಕುತ್ಕೊಂಡು ಮಾತಾಡೋದು ಬೇರೆ, ಬಟ್ ಆ ಟಚ್ ಮಾಡಕ್ ಬಂದಾಗ, ಹತ್ರ ಬಂದಾಗ, ಒಂದು ಕ್ಲೋಸ್ನೆಸ್ ಇದ್ದಾಗ ಕಿರಿಕಿರಿ ಮಾಡ್ಬಿಟ್ಟು ದೂರ ಮಾಡ್ತಾರಲ್ಲ ಬೇರೆ ಏನೇನೋ ಕಾರಣ ಕೊಟ್ಕೊಂಡು, ಅದು ಎಲ್ಲೋ ಒಂದ್ ಕಡೆಗೆ ಪ್ರೀತಿ ಅವರಲ್ಲಿ ಕಡಿಮೆ ಆಗ್ತಿದೆ ಅಂತ ಶೋ ಮಾಡುತ್ತೆ. ಓಕೆ, ಇದು ಯಾವುದೇ ರೀತಿ ಲೈಕ್ ನಾನು ನೆಗೆಟಿವ್ ಆಗಿ ಹೇಳ್ತಿಲ್ಲ, ಅದಿತ್ತು ಅಂದ್ರೆ ಸರಿಪಡಿಸ್ಕೋಬೇಕು, ಒಂದು ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅನ್ನೋ ಇಂಟೆನ್ಷನ್ಗೆ ಹೇಳ್ತಾ ಇರೋದು. ಓಕೆ, ಇದು ನೆಗೆಟಿವ್ ಆಗಿ ತಗೊಂಡ್ರೆ ನೆಗೆಟಿವ್ ಆಗಿ ಕಾಣುತ್ತೆ, ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಕಾಣುತ್ತೆ. ಸೆಕೆಂಡ್ ಪಾಯಿಂಟ್ ನೋಡೋದು, ಕಾಮನ್ ಅಂದ್ರೆ ಲೈಕ್ ಕನ್ವರ್ಸೇಷನ್ ಡ್ರೈ ಆಗಿರುತ್ತೆ. ಅಲ್ಲಿ ಯಾವುದೇ ರೀತಿ ನಿಮ್ಗೆ ಜಸ್ಟ್ ಏನೋ ಹೆಸರಿಗೆ ಬದುಕಬೇಕು, ಹೆಸರಿಗೆ ಮಾತಾಡ್ಬೇಕಷ್ಟೇ, ಏನೋ ಇಬ್ರು ಇದಾರೆ ಹೆಸರಿಗೆ ಮಾತಾಡಬೇಕು, ಜೊತೆನಲ್ಲಿ ಇರಬೇಕು, ಅಷ್ಟಕ್ಕೆ ಮಾತ್ರ ಭಾಷೆ ಇರುತ್ತೆ, ಲೈಕ್ ಕಮ್ಯುನಿಕೇಶನ್ಸ್ ಇರುತ್ತೆ. ಅಲ್ಲಿ ಯಾವುದೇ ರೀತಿ ರೊಮ್ಯಾಂಟಿಕ್ ಭಾಷೆ ಇರಲ್ಲ, ಭಾವನೆಗಳು ತುಂಬಿ ಇರಲ್ಲ, ಇಬ್ರು ಒಂದೇ ಒಂದು ಥೀಮ್ ಇರಲ್ಲ ಅವರಲ್ಲಿ. ಸೊ ಇದು ಯಾವುದೇ ಇರಲ್ಲ, ಓನ್ಲಿ ಡ್ರೈ. ಅಂದ್ರೆ ಏನೋ ಕೆಲಸ ಆಗ್ಲಿಕ್ಕೋಸ್ಕರ ಇದೀವಿ ಅನ್ನೋ ಫೀಲ್ ಅಲ್ಲಿ ಬದುಕ್ತಿರ್ತಾರೆ ಅಷ್ಟೇ. ಬದುಕ್ಬೇಕು ಹಂಗಷ್ಟೇ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಎಕ್ಸೈಟ್ಮೆಂಟೇ ಇರಲ್ಲ. ಆಕ್ಚುಲಿ ಒಬ್ರಿಗೊಬ್ರು ಎಕ್ಸೈಟ್ಮೆಂಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಆ ಎಕ್ಸೈಟ್ಮೆಂಟ್ ಅಂದ್ರೆ ಲೈಕ್ ಸಪ್ಪೆ ಬದುಕಿದ್ರು ಏನಕ್ಕೆ, ಹೆಂಗೆ, ಏನು ಒಂಥರ ಬೇಸರ, ದಿನಾ ಬೇಜಾರಲ್ಲಿ ಇರೋದು, ಲೈಫಲ್ಲಿ ಒಂದು ಬೋರಿಂಗ್ ಲೈಫ್ ಕಳಿಯಕ್ಕೆ ಇಷ್ಟಪಡ್ತಾರೆ. ಆತರ ಒಬ್ರಿಗೊಬ್ರು ಕಂಡ್ರೆ ಆಗ್ತಿರಲ್ಲ, ಬೋರಿಂಗು. ಸೊ ಈ ತರದೊಂದಿರುತ್ತೆ. ನೆಕ್ಸ್ಟ್ ಬಂದು ಸಣ್ಣ ವಿಷಯಕ್ಕೂ ಇರಿಟೇಷನ್ ಆಗುತ್ತೆ. ಏನಾರು ಹೇಳಕ್ ಹೋದ್ರೆ ಸಾಕು, ನಂಗೆ ಇರಿಟೇಷನ್ ಆಗ್ತಿದೆ, ಏನು ಹೇಳಕ್ ಹೋಗ್ಬೇಡ. ಆಕ್ಚುಲಿ ಇರಿಟೇಷನ್ ಮಾಡ್ಕೊಳ್ಳೋದಿರಲ್ಲ, ಬಟ್ ಇವ್ರಿಗೆ ಇಷ್ಟ ಆಗ್ತಿರಲ್ಲ, ಇವರಲ್ಲಿ ಪ್ರೀತಿ ಕಡಿಮೆ ಆಗ್ತಿರ್ಬೇಕಾದ್ರೆ ಇವ್ರು ಅದನ್ನ ತುಂಬಾ ತೋರ್ಸ್ಕೋಬೇಕಲ್ಲ, ಹತ್ರ ಬರಬಾರ್ದು ಅಥವಾ ದೂರ ಇವ್ರೇ ಆಗ್ಬಿಡ್ಬೇಕು ಅಂತ ಅವ್ರ ಪದಗಳು ಬಳಸ್ತಾರೆ. ಇರಿಟೇಷನ್ ಆಗ್ತಿದೆ ನನ್ಗೆ, ಆಕ್ಚುಲಿ ಮ್ಯಾಟ್ರ್ ಇರಲ್ಲ, ಜಗಳ ಮಾಡುವಂಥದ್ದು ಮ್ಯಾಟ್ರ್ ಇರಲ್ಲ, ಇರಿಟೇಟ್ ಮಾಡ್ಕೊಳ್ಳೋಂಥ ಮ್ಯಾಟ್ರ್ ಇರಲ್ಲ, ಬಟ್ ಇವ್ರು ಆ ತರ ದೊಡ್ಡದಾಗಿ ಅದನ್ನ ಬಿಹೇವ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಫ್ಯೂಚರ್ ಲೈಕ್ ಕನ್ಫರ್ಮೇಶನ್ ಕೊಡಲ್ಲ. ಯಾವ್ದೇ ರೀತಿ ಫ್ಯೂಚರ್ ಬಗ್ಗೆ ಮಾತಾಡಿದ್ರೆ ಜಾರ್ಕೊಂಡ್ಬಿಡ್ತಾರೆ. ಅಲ್ಲಿ ಫ್ಯೂಚರ್ ಬಗ್ಗೆ ಮಾತಾಡಕ್ ಹೋದ್ರೆ ಒಂದು ಕ್ಲಾರಿಟಿ ಕೊಡಲ್ಲ, ರೈಟ್. ಅಂಡ್ ನಿಮ್ಗೆ ಏನಂತ ಹೇಳಿದ್ರೆ ಕನ್ಫ್ಯೂಷನ್ಸ್ ಇರುತ್ತಲ್ಲ, ಯಾವ್ದೋ ಒಂದು ಕ್ಲಾರಿಟಿ, ಕನ್ಫರ್ಮೇಶನ್, ಗ್ಯಾರಂಟಿ ಯಾವ್ದು ಏನೂ ಇರಲ್ಲ ಆಕ್ಚುಲಿ. ಸೊ ಇಷ್ಟು ಏನ್ ಹೇಳಿದ್ದಲ್ಲ ಲಕ್ಷಣಗಳು, 5 ಲಕ್ಷಣಗಳು ಇದ್ದಾಗ ಮಾತ್ರ ನೀವು ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲ ಇದ್ದು ಅಂಡ್ ಕ್ಯಾರಿ ತುಂಬಾ, ನೀವು ಏನೇ ಕೂರ್ಸ್ಕೊಂಡ್ಬಿಟ್ಟು ಸಿಚುವೇಶನ್ ಕರೆಕ್ಟ್ ಆಗಿದ್ದು ಮಾತಾಡ್ಸಿದ್ರು ಸರಿ ಹೋಗ್ತಿಲ್ಲ ಅಂದಾಗ ಅವಾಗ ಕನ್ಫರ್ಮ್ ಮಾಡಿ ಹೋಗಿ ಅವರಿಗೆ ಪ್ರೀತಿ ಕಡಿಮೆ ಆಗಿದೆ ನಮ್ಮ ಮೇಲೆ ಅಂತ. ಯಾವ್ದೋ ಸಿಚುವೇಶನ್ಗೆ ಬೇಜಾರಲ್ಲಿ ಇರ್ತಾರೆ, ಹೊರಗಡೆ ಆಫೀಸಿಂದ ಬೇಜಾರಲ್ಲಿ ಬಂದಿರ್ತಾರೆ, ಅಥವಾ ಮನೇಲಿ ಏನೋ ಪ್ರಾಬ್ಲಮ್ ಆಗಿ, ಇದು ಸಣ್ಣ ವಿಚಾರಕ್ಕಲ್ಲ, ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಲೈಕ್ 5 ಸೈನ್ಸ್ ಇದ್ದು, 5 ಲಕ್ಷಣಗಳಿದ್ದು ಸುಮಾರು 6 ತಿಂಗಳು 1 ವರ್ಷ ಹಿಂಗೆ ಕ್ಯಾರಿ ಮಾಡ್ತಿದ್ರೆ ಅವಾಗ ಅವರಲ್ಲಿ ಪ್ರೀತಿ ಕಡಿಮೆ ಆಗಿದೆ ಅಂತ ಒಂದು ಫೀಲ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗ್ತಿದ್ರೆ ಅದನ್ನ ಲೈಕ್ ಮಾಡಿ. ಅಂಡ್ ನಿಮ್ಗಳ ಪರ್ಸನಲ್ ಒಪಿನಿಯನ್ ಯಾವ ಪಾಯಿಂಟ್ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.